ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 9ನೇ ತರಗತಿಯ ಅಧ್ಯಾಯ 6 ರೇಖೆಗಳು ಮತ್ತು ಕೋನಗಳು ಈ ಒಂದು ಚಾಪ್ಟರಲ್ಲಿ ಬರುವಂಥ ಎಕ್ಸಾಂಪಲ್ ಮತ್ತು ಎಕ್ಸಸೈಸ್ಗಳು ಮತ್ತು ಡೆಫಿನೇಷನ್ ಪ್ರಮೇಯಗಳನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಚಾಪ್ಟರಲ್ಲಿ ಬರುವಂಥ ಪ್ರತಿಯೊಂದು ಇಂಪಾರ್ಟೆಂಟ್ ವ್ಯಾಖ್ಯೆಗಳು, ಪ್ರಮೇಯಗಳು ಮತ್ತು ಎಕ್ಸಾಂಪಲ್ಗಳು ಮತ್ತು ಎಕ್ಸಸೈಸ್ ಪ್ರತಿಯೊಂದು ತುಂಬಾ ಇಂಪಾರ್ಟೆಂಟ್ GPSTR ಎಕ್ಸಾಮ್ಗೆ, TET ಮತ್ತು 9ನೇ ತರಗತಿಗೆ ಸಂಬಂಧಿಸಿದಾಗೆ. ಹಾಗಾದರೆ ಈ ಒಂದು ಲೆಸನಲ್ಲಿ ಬರುವಂಥ ಮೊದಲನೇದಾಗಿ ಮೂಲ ಪದ ಮತ್ತು ವ್ಯಾಖ್ಯೆಗಳ ಬಗ್ಗೆ ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ ಫ್ರೆಂಡ್ಸ್, ಈ ಒಂದು ರೇಖೆಗಳು ಮತ್ತು ಕೋನಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ಮೂಲ ಪದಗಳು ಮತ್ತು ವ್ಯಾಖ್ಯೆಗಳು ಏನಂತ ನಾವು ತಿಳ್ಕೊತಾ ಹೋದಾಗ, ಮೊದಲನೇದಾಗಿ ನಾವು ಸರಳ ರೇಖೆ 3 ಅಥವಾ 3ಕ್ಕಿಂತ ಹೆಚ್ಚು ಬಿಂದುಗಳು ಒಂದೇ ಸರಳ ರೇಖೆ ಮೇಲೆ ಇದ್ದಾಗ ಅವುಗಳನ್ನು ಏಕರೇಖಾಗತ ಬಿಂದುಗಳು ಅಂತ ಹೇಳಿ ಕರಿತೀವಿ. ಇದು ಡೆಫಿನೇಷನು. 3 ಅಥವಾ 3ಕ್ಕಿಂತ ಹೆಚ್ಚು ಬಿಂದುಗಳು ಒಂದೇ ಸರಳ ರೇಖೆ ಮೇಲೆ ಇದ್ದಾಗ ಏಕರೇಖಾಗತ ಬಿಂದುಗಳು ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ರ್ಯಾಂಡಮ್ ಆಗಿದ್ದರೆ, ಈಗ 1, 2, 3 ಈ ರೀತಿಯಾಗಿ ಸರಳ ರೇಖೆಯಲ್ಲಿದ್ದರೆ ಈ ಪಾಯಿಂಟನ್ನು ನಾವು ಸರಳ ರೇಖೆ ಅಂತ ಕರಿತೀವಿ. ಅಥವಾ ಈ ರೀತಿಯಾಗಿ ರ್ಯಾಂಡಮ್ ಆಗಿದ್ದರೆ ಇದನ್ನು ಸರಳ ರೇಖಾಗತವಲ್ಲದ ಪದಗಳು ಅಂತ ಹೇಳಿ ಕರಿತೀವಿ. ಓಕೆ, ಒಂದೇ ಬಿಂದುವಿನಿಂದ ಹೊರಟ ಎರಡು ಕಿರಣಗಳಿಂದ ಉಂಟಾಗೋದಕ್ಕೆ ನಾವು ಕೋನ ಅಂತೇಳಿ ಕರಿತೀವಿ. ಈಗ ಎರಡು ಒಂದೇ ಬಿಂದುವಿನಿಂದ, ಇವಾಗ ಇದು ಒಂದೇ ಬಿಂದು ಇದೆ, ಈ ಒಂದು ಬಿಂದುವಿನಿಂದ ಎರಡು ಕಿರಣಗಳು ಬೇರೆ ಬೇರೆ ಕಡೆಗೆ ಹೊಂಟಾಗ ಅವುಗಳ ಮಧ್ಯೆ ಉಂಟಾಗುವಂತಹ ಕೋನಕ್ಕೆ ನಾವು ಕಿರಣಗಳಿಂದ ಉಂಟಾಗುವಂಥದ್ದಕ್ಕೆ ನಾವು ಕೋನ ಅಂತ ಹೇಳಿ ಕರಿತೀವಿ. ಓಕೆ, ಕೋನದ ಬಾಹುಗಳು ಅಂತ್ಯಬಿಂದುಗಳು ಕೋನದ ಶೃಂಗ ಅಂತ ಕೂಡ ಕರಿತೀವಿ ನಾವು. ಈ ಎರಡು ಕಿರಣಗಳಿಂದವೆ, ಅವುಗಳ ನಡುವಿನ ಕೋನ ಏನಿದೆ ಆ ಕೋನದಕ್ಕೆ ನಾವಿನ್ನು ಶೃಂಗ ಅಂತ ಕೂಡ ಕರಿತೀವಿ. ಹಾಗಾದರೆ ಕೋನಗಳಲ್ಲಿ ವಿಧಗಳು ಯಾವುವು? ಲಘು ಕೋನ, ಲಂಬಕೋನ, ಅಧಿಕ ಕೋನ, ಸರಳ ಕೋನ, ಸರಳಾಧಿಕ ಕೋನಗಳು. ಇಲ್ಲಿ ಈ ರೀತಿಯಾಗಿ ನಾವು ಬೇರೆ ಬೇರೆ ಕೋನಗಳನ್ನು ನೋಡ್ಬೋದು. ಹಾಗಾದರೆ ಲಘು ಕೋನ ಅಂದರೆ ಏನು? ಲಘು ಕೋನ ಅಂದರೆ ಈ ಒಂದು ಸರಳ ರೇಖೆಯ ಮೇಲೆ ಈ ಒಂದು ರೇಖೆ ನಿಂತಿರುತ್ತೆ. ಇದು ಈ ಎರಡು ಕಿರಣಗಳ ಮಧ್ಯೆ 90 ಡಿಗ್ರಿಗಿಂತ ಚಿಕ್ಕದಾಗಿರುವಂತಹ ಕೋನಕ್ಕೆ ನಾವು ಲಘು ಕೋನ ಅಂತ ಕರಿತೀವಿ. ಎಕ್ಸ್ ಅಂದರೆ ನಮಗೆ ಗೊತ್ತಿಲ್ಲದೆ ಇರುವಂಥ ಕೋನ. ಈ ಒಂದು ಕೋನ ಏನಾಗಿರುತ್ತೆ? 90 ಡಿಗ್ರಿಗಿಂತ ಕಡಿಮೆ ಇರುತ್ತೆ, 0ಕ್ಕಿಂತ ಹೆಚ್ಚಾಗಿರುತ್ತೆ. ಇದಕ್ಕೆ ನಾವು ಲಘು ಕೋನ ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ಎರಡನೇದು ಲಂಬಕೋನ. ಲಂಬಕೋನ ಅಂದರೆ ಏನು? ಈ ಒಂದು ಎರಡು ಕಿರಣಗಳ ಮಧ್ಯೆ ಕೋನ ಎನ್ನುವಂಥದ್ದು 90 ಡಿಗ್ರಿಗೆ ಸಮನಾಗಿರುತ್ತೆ. ಇದಕ್ಕೆ ನಾವು ಲಂಬಕೋನ ಅಂತ ಹೇಳಿ ಕರಿತೀವಿ. ಓಕೆ, y = 90 ಡಿಗ್ರಿ ಆಗುತ್ತೆ. ಅಧಿಕ ಕೋನ ಅಂತಂದರೆ ಏನು? ಇಲ್ಲಿ ಇರುವಂಥ ಕೋನ, ಎರಡು ರೇಖೆ ಕಿರಣಗಳ ಮಧ್ಯೆ ಇರುವಂತಹ ಕೋನ ಏನಾಗಿರುತ್ತೆ? 90 ಡಿಗ್ರಿಗಿಂತ ಜಾಸ್ತಿ ಇರುತ್ತೆ, 180 ಡಿಗ್ರಿಗಿಂತ ಕಡಿಮೆ ಇರುತ್ತೆ. ಇದಕ್ಕೆ ನಾವು ಅಧಿಕ ಕೋನ ಅಂತ ಹೇಳಿ ಕರಿತೀವಿ. ಹಾಗಾದರೆ ಈ ಒಂದು 180 ಡಿಗ್ರಿಗೆ 180 ಡಿಗ್ರಿಗೆ ಸಮನಾಗಿರುವಂಥ ಕೋನಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಸರಳ ಕೋನ ಅಂತ ಹೇಳಿ ಕರಿತೀವಿ. ಈ ರೀತಿಯಾಗಿ ಒಂದು ಸರಳ ರೇಖೆ ಮೇಲೆ ಎರಡು ಸರಳ ರೇಖೆ ನಡುವೆ ಇರುವಂತಹ ಈ ಒಂದು ಸರಳ ರೇಖೆ ಅಂದರೆ 180 ಡಿಗ್ರಿಗೆ ಸಮನಾಗಿರುವಂಥ ಕೋನಕ್ಕೆ ಸರಳ ಕೋನ ಅಂತ ಹೇಳಿ ಕರಿತೀವಿ. ಇವಾಗ ನೆಕ್ಸ್ಟ್ ಹೋಗುವಂಥದ್ದು ಸರಳಾಧಿಕ ಕೋನ. ಇದು ಸರಳ ಕೋನಕ್ಕಿಂತ ಹೆಚ್ಚಾಗಿರೋದಕ್ಕೆ, ಅಧಿಕವಾಗಿರೋದಕ್ಕೆ ಸರಳಾಧಿಕ ಕೋನ ಅಂತ ಕರಿತೀವಿ. ಈ ಒಂದು ಕೋನ ನೋಡಿ, ಇಲ್ಲಿ ಕೋನನ ನಾವು ಮೆಜರ್ಮೆಂಟ್ ಮಾಡುವಂತಿಲ್ಲ. ಓಕೆ, ಸರಳಾಧಿಕ ಅಂದರೆ ಈ ಸರಳ ಕೋನ ಇದಕ್ಕಿಂತ ಜಾಸ್ತಿ, ಇಲ್ಲಿ ನೋಡಿ ಏರೋ ಮಾರ್ಕ್ ನೋಡಿ, ಇದಕ್ಕೆ ನಾವು ಸರಳಾಧಿಕ ಕೋನ ಅಂತ ಕರಿತೀವಿ. ಸರಳಾಧಿಕ ಕೋನ ಅಂದರೆ ಇದು ಏನಾಗಿರುತ್ತೆ? 360 ಡಿಗ್ರಿಗಿಂತ ಕಡಿಮೆ ಇರುತ್ತೆ, 180 ಡಿಗ್ರಿಗಿಂತ ಹೆಚ್ಚಾಗಿರುತ್ತೆ. ಇದಕ್ಕೆ ನಾವು ಸರಳಾಧಿಕ ಕೋನ ಅಂಥೇಳಿ ಕರಿತೀವಿ. ಲಘು ಕೋನ ಅಳತೆ ಏನಾಗಿರುತ್ತೆ? ಇಲ್ಲಿ ಕೊಟ್ಟಿದ್ದಾರೆ. ಲಘು ಕೋನದ ಅಳತೆ 0 ಮತ್ತು 90ರ ನಡುವೆ ಇರುತ್ತದೆ. ಲಂಬಕೋನ ಅಳತೆ ಸರಿಯಾಗಿ 90ಕ್ಕೆ ಸಮನಾಗಿರುತ್ತೆ. 90 ಡಿಗ್ರಿಗಿಂತ ಮತ್ತು ಹೆಚ್ಚು ಮತ್ತು 180ಗಿಂತ ಕಡಿಮೆ ಇರುವುದಕ್ಕೆ ನಾವೇನಂತ ಕರಿತೀವಿ? ಅಧಿಕ ಕೋನ. ಓಕೆ, ಇಲ್ಲಿ ನಾವು ಡಯಾಗ್ರಾಮಲ್ಲಿ ನೋಡಿದ್ವಿ.
ಲಘು ಕೋನ ಅಂದರೆ 90 ಡಿಗ್ರಿಗಿಂತ ಕಡಿಮೆ, ಲಂಬ ಕೋನ ಅಂದರೆ 90ಗೆ ಸಮಾನ. 90 ಡಿಗ್ರಿಗಿಂತ ಹೆಚ್ಚಾಗಿರುವುದಕ್ಕೆ ಅಧಿಕ ಕೋನ. 180 ಡಿಗ್ರಿಗೆ ಸಮನಾಗಿರುವುದಕ್ಕೆ ಸರಳ ಕೋನ. 180 ಡಿಗ್ರಿಗಿಂತ ಹೆಚ್ಚಾಗಿರುವುದು ಮತ್ತು 360 ಡಿಗ್ರಿಗಿಂತ ಕಡಿಮೆಯಾಗಿರುವುದಕ್ಕೆ ಸರಳ ಅಧಿಕ ಕೋನ ಅಂಥೇಳಿ ನಾವು ಕರಿತೀವಿ. ಅದೇ ರೀತಿಯಾಗಿ ನಾವು ಮುಂದುವರೆದು ನೋಡೋದಾದರೆ ಕೋನದ ವಿಧಗಳನ್ನು ನಾವು ನೋಡೋದಾದರೆ, ಕೋನದ ವಿಧಗಳಲ್ಲಿ ಈ ಒಂದು ರೇಖೆಯಲ್ಲಿ ಈ ಒಂದು ಕೋನದಲ್ಲಿ ನಾವು ನೋಡೋದಾದರೆ, ಇವಾಗ ಬಿ ಎನ್ನುವಂಥದ್ದು ಒಂದು ಕೋನ ಇದೆ. ಈ ಕೋನದಲ್ಲಿ ಈ ಒಂದು ಶೃಂಗದಿಂದ 3 ಕಿರಣಗಳು ಬೇರೆ ಬೇರೆ ದಿಕ್ಕಿಗೆ ಹೋಗ್ತಾ ಇದ್ದಾವೆ. ಇಲ್ಲಿ ನಮಗೆ 2 ಕೋನಗಳಿದ್ದಾವೆ, ಎ ಬಿ ಡಿ. ಓಕೆ, ಇನ್ನೊಂದು ಡಿ ಬಿ ಸಿ ಅಂತ. ಓಕೆ, ಇದರಲ್ಲಿ ಬಿ ಡಿ ಎನ್ನುವಂಥದ್ದು 2 ಕೋನಗಳಿಗೆ ಸಾಮಾನ್ಯ ಬಾಹುವಾಗಿದೆ. ಎ ಬಿ ಮತ್ತು ಬಿ ಸಿ ಎನ್ನುವಂಥದ್ದು ಸಾಮಾನ್ಯವಲ್ಲದ ಬೇರೆ ಬೇರೆ ಕಿರಣಗಳು. ನೋಡಿ, ಇವಾಗ ಎ ಬಿ ಡಿ ಎನ್ನುವಂಥದ್ದು ಒಂದು ಕೋನ, ಇನ್ನೊಂದು ಡಿ ಬಿ ಸಿ ಎನ್ನುವಂಥದ್ದು ಇನ್ನೊಂದು ಕೋನ. 2 ಕೋನಗಳಿಗೆ ಬಿ ಡಿ ಎನ್ನುವಂಥದ್ದು ಸಾಮಾನ್ಯ ಕೋನ ಆಗಿದೆ. ಈ ರೀತಿಯಾಗಿರುವಂಥ ಕೋನಗಳಿಗೆ ಪಾರ್ಶ್ವಕೋನಗಳು ಅಂತ ಹೇಳಿ ಕರಿತೀವಿ. ಹಾಗಾದರೆ ಡೆಫಿನೇಷನ್ ಏನಂತ ನೋಡೋಣ. ಇವಾಗ ಒಂದು ಸಾಮಾನ್ಯ ಶೃಂಗ ಯಾವುದು? ಬಿ, ಇದು ಸಾಮಾನ್ಯ ಶೃಂಗ. ಒಂದು ಸಾಮಾನ್ಯ ಬಾಹು, ಇದು ಸಾಮಾನ್ಯ ಬಾಹು. ಮತ್ತು ಸಾಮಾನ್ಯವಲ್ಲದ 2 ಬಾಹುಗಳು ಸಾಮಾನ್ಯ ಬಾಹುವಿನ ವಿವಿಧ ಕಡೆ ಇದ್ದಾಗ ಆ ಕೋನಗಳನ್ನು ಪಾರ್ಶ್ವಕೋನ ಅಂತ ಹೇಳಿ ಕರಿತೀವಿ. ನೋಡಿ ಡೆಫಿನೇಷನ್ ನೋಡಿ, ಪಾರ್ಶ್ವಕೋನಗಳು ಒಂದು ಶೃಂಗ, ಒಂದು ಸಾಮಾನ್ಯ ಬಾಹು, 2 ಸಾಮಾನ್ಯವಲ್ಲದ ಬಾಹುಗಳು ಸಾಮಾನ್ಯ ಬಾಹುವಿನ ವಿವಿಧ ಕಡೆಗೆ ಕೋನಗಳು ಇದ್ದಾಗ, ಸಾಮಾನ್ಯ ಬಾಹುವಿನ ವಿವಿಧ ಕಡೆಗೆ ಕೋನಗಳು ಇದ್ದಾಗ ಇವುಗಳಿಗೆ ಪಾರ್ಶ್ವಕೋನಗಳು ಅಂಥೇಳಿ ನಾವು ಕರಿತೀವಿ. ಹಾಗಾದರೆ ಆ್ಯಂಗಲ್ ಎ ಬಿ ಸಿ ಈಸ್ ಈಕ್ವಲ್ಸ್ ಟು ಆ್ಯಂಗಲ್ ಎ ಬಿ ಡಿ ಪ್ಲಸ್ ಆ್ಯಂಗಲ್ ಡಿ ಬಿ ಸಿ ಎನ್ನುವಂಥದ್ದು ನಮಗೆ ಗೊತ್ತಿರಬೇಕು. ಇವುಗಳಿಗೆ ಎ ಬಿ ಸಿ ಮತ್ತು ಎ ಬಿ ಡಿ ಇವಕ್ಕೇನಂತ ಕರಿತೀವಿ ನಾವು? ಪಾರ್ಶ್ವಕೋನಗಳ ಅಲ್ಲ ಅಂತ ಕರಿತೀವಿ. ಯಾಕಂದರೆ ಇಲ್ಲಿ ಯಾವುದೇ ಒಂದು ಸಾಮಾನ್ಯವಲ್ಲದ ಬಾಹುಗಳು ಬಿ ಡಿ ಮತ್ತು ಬಿ ಡಿಗಳು ಏನಾಗಿರ್ತವೆ, ಬಿ ಡಿ ಮತ್ತು ಬಿ ಸಿ ಏನಾಗಿರ್ತವೆ? ಸಾಮಾನ್ಯ ಬಾಹು. ಹಾಗಾದರೆ ಬಿ ಎನ ಒಂದೇ ಪಾರ್ಶ್ವದಲ್ಲಿದೆ, ಇದಕ್ಕೆ ನಾವು ಸಾಮಾನ್ಯ ಕೋನ ಅಂತೇಳಿ, ಇದಕ್ಕೆ ನಾವು ಪಾರ್ಶ್ವಕೋನ ಅಂತ ಕರೀಲಿಕ್ಕೆ ಬರೋದಿಲ್ಲ. ಹಾಗಾದರೆ ಇಲ್ಲಿ ಪಾರ್ಶ್ವಕೋನಗಳು ಯಾವುವು? ಎ ಬಿ ಸಿ ಮತ್ತು ಎ ಬಿ ಡಿಗಳು ಏನಾಗಿವೆ? ಪಾರ್ಶ್ವಕೋನಗಳು ಆಗಿದ್ದಾವೆ. ಇಲ್ಲಿ ಬಿ ಡಿ ಎನ್ನುವಂಥದ್ದು ಏನಾಗಿದೆ? ಸಾಮಾನ್ಯ ಬಾಹುವಾಗಿದೆ. ಬಿ ಎನ್ನುವಂಥದ್ದು ಶೃಂಗ ಆಗಿದೆ. ಕಿರಣ ಎ ಬಿ ಮತ್ತು ಕಿರಣ ಬಿ ಸಿ ಎನ್ನುವಂಥದ್ದು ಸಾಮಾನ್ಯವಲ್ಲದ ಬಾಹುಗಳಾಗಿರ್ತವೆ. ಹಾಗಾದರೆ ಕೋನಗಳಲ್ಲಿ ಇನ್ನೊಂದು ಹೇಳೋದಾದರೆ ಸರಳ ಯುಗ್ಮಗಳು ಅಂತಂದರೆ ಏನು ಅಂತ ನಾವು ನೋಡೋದಾದರೆ, ಈ ಒಂದು ಪಿ ಎನ್ನುವಂಥದ್ದು ಒಂದು ಬಿಂದುವಾಗಿದೆ. ಈ ಒಂದು ಬಿಂದುವಿನಿಂದ 3 ಕಡೆಗೆ 3 ಏನಾಗ್ತಾ ಇದ್ದಾವೆ? ರೇಖೆಗಳು ಹೋಗ್ತಾ ಇದ್ದಾವೆ. ಇವಾಗ ಎ ಸಿ ಎನ್ನುವಂಥದ್ದು ಒಂದು ಸರಳ ರೇಖೆ. ಈ ಸರಳ ರೇಖೆ ಮೇಲೆ ಬಿ ಡಿ ಎನ್ನುವಂಥದ್ದು ರೇಖೆ ನಿಂತಿದೆ. ಈ ಒಂದು ಸರಳ ರೇಖೆಯ ಮೇಲೆ 2 ಕೋನಗಳು ಉಂಟಾಗ್ತಾ ಇದ್ದಾವೆ. ಹಾಗಾದರೆ ಬಿ ಎ ಮತ್ತು ಬಿ ಸಿಗಳು ಸರಳ ರೇಖೆಯನ್ನು ಉಂಟು ಮಾಡಿದಾಗ ಬಿ ಎ ಮತ್ತು ಬಿ ಸಿಗಳು ಎರಡು ಏನು ಕಿರಣಗಳಿರ್ತವೆ, 2 ಕೂಡಿ ಬಿ ಎ ಮತ್ತು ಬಿ ಸಿಗಳು ಒಂದು ಸರಳ ರೇಖೆಯನ್ನು ಉಂಟು ಮಾಡಿದಾಗ ಇದರಲ್ಲಿ ಬಿ ಡಿ ಎನ್ನುವಂಥ ರೇಖೆ ನಿಂತಾಗ ಇಲ್ಲಿ ಆ್ಯಂಗಲ್ ಎ ಬಿ ಡಿ ಮತ್ತು ಆ್ಯಂಗಲ್ ಡಿ ಬಿ ಸಿ ಎನ್ನುವಂಥವು 2 ಕೋನಗಳು ಉಂಟಾಗ್ತಾ ಇದ್ದಾವೆ. ಈ 2 ಕೋನಗಳು ಒಂದು ಸರಳ ರೇಖೆ ಮೇಲೆ 2 ಕೋನಗಳು ಏನು ಉಂಟಾಗ್ತವೆ, ಇವುಗಳಿಗೆ ಸರಳ ಯುಗ್ಮಗಳು ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ಶೃಂಗಾಭಿಮುಖ ಕೋನಗಳು ಅಂತಂದರೆ ಏನು ಅಂತ ನಾವು ನೋಡೋದಾದರೆ, 2 ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ, ಇವಾಗ ಡಿ ಸಿ ಮತ್ತು ಎ ಬಿ ಎನ್ನುವಂಥ 2 ರೇಖೆಗಳಿದ್ದಾವೆ. ಈ 2 ರೇಖೆಗಳು ಪರಸ್ಪರ ಛೇದಿಸಿದಾಗ ಕೋನಗಳನ್ನು ಉಂಟು ಮಾಡ್ತವೆ. ಈ ಕೋನಗಳು ವಿರುದ್ಧ ದಿಕ್ಕಿನಲ್ಲಿರುವಂಥ ಕೋನಗಳೇನಾಗಿರ್ತವೆ ಅಂದರೆ ಶೃಂಗಾಭಿಮುಖ ಕೋನಗಳಾಗಿರ್ತವೆ. ಓ ಅನ್ನುವಂಥದ್ದು ಶೃಂಗ, ಇವುಗಳಿಗೆ ಅಭಿಮುಖವಾಗಿ ಈ ರೀತಿಯಾಗಿ ಕೋನಗಳು ಉಂಟಾಗೋದಕ್ಕೆ
ಶೃಂಗಾಭಿಮುಖ ಕೋನಗಳು ಅಂತ ಹೇಳಿ ಕರಿತೀವಿ. ಎರಡು ಜೊತೆ ಶೃಂಗಾಭಿಮುಖ ಕೋನಗಳು ಉಂಟಾಗ್ತವೆ. ಎರಡು ರೇಖೆಗಳು ಪರಸ್ಪರ ಛೇದಿಸಿದಾಗ ಎರಡು ಜೊತೆ ಶೃಂಗಾಭಿಮುಖ ಕೋನಗಳು ಉಂಟಾಗ್ತವೆ. ಇವಾಗ ಮೊದಲನೇದಾಗಿ ಒಂದು ಶೃಂಗಾಭಿಮುಖ ಕೋನವನ್ನು ನಾವು ನೋಡೋದಾದರೆ ಎ ಒ ಡಿ ಇನ್ನೊಂದು ಬಿ ಒ ಸಿ ಅನ್ನುವಂಥದ್ದು ಒಂದು ಶೃಂಗಾಭಿಮುಖ ಕೋನಗಳು ಜೋಡಿಯಾಗಿರುತ್ತೆ. ಇನ್ನೊಂದು ಎ ಒ ಸಿ ಮತ್ತು ಡಿ ಒ ಬಿ ಅನ್ನುವಂಥದ್ದು ಇನ್ನೊಂದು ಶೃಂಗಾಭಿಮುಖ ಕೋನಗಳು ಆಗಿರ್ತವೆ. ಓಕೆ ಫ್ರೆಂಡ್ಸ್, ಈ ರೀತಿಯಾಗಿ ಈ ಒಂದು ರೇಖೆಗಳು ಮತ್ತು ಕೋನಗಳಿಗೆ ಸಂಬಂಧಿಸಿದಾಗಿ ಮೂಲ ಪದ ಮತ್ತು ವ್ಯಾಖ್ಯೆಗಳಿಗೆ ಸಂಬಂಧಿಸಿದ ಪದಗಳು ಈ ರೀತಿಯಾಗಿದ್ದವು. ಇದಕ್ಕೆ ಸಂಬಂಧಿಸಿದ ಹಾಗೆ ಮುಂದೆ ಕೆಲವೊಂದು ಎಕ್ಸಾಂಪಲ್ಗಳು ಮತ್ತು ಓಕೆ, ನಾವು ಈಗ ಇನ್ನೊಂದು ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡಬೇಕಾಗಿದೆ. ಛೇದಿಸುವ ರೇಖೆಗಳು ಮತ್ತು ಛೇದಿಸದ ರೇಖೆಗಳು. ಎರಡು ರೇಖೆಗಳು ಪರಸ್ಪರ ಒಂದಕ್ಕೊಂದು ಛೇದಿಸಿದರೆ, ಈ ರೀತಿಯಾಗಿ ಛೇದಿಸಿದರೆ ಅಲ್ಲಿ ಒಂದು ಸಾಮಾನ್ಯ ಬಿಂದು ಉಂಟಾಗುತ್ತದೆ. ಒಂದು ಹಾಳೆಯ ಮೇಲೆ ಪಿ ಕ್ಯೂ ಮತ್ತು ಆರ್ ಎಸ್ ಅನ್ನುವಂಥ ಎರಡು ಸರಳ ರೇಖೆಗಳನ್ನು ಎಳೆದಾಗ ಆ ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಏನಾಗುತ್ತೆ, ಛೇದಿಸುವಂಥ ರೇಖೆಗಳು ಅಂತ ಕರಿತೀವಿ. ಎರಡು ರೇಖೆಗಳು ಛೇದಿಸದ ಸಮಾನಾಂತರವಾಗಿ ಈ ರೀತಿಯಾಗಿ ಹೋದರೆ ಇವುಗಳಿಗೆ ಛೇದಿಸದ ರೇಖೆಗಳು ಅಂತ ಹೇಳಿ ಕರಿತೀವಿ. ಓಕೆ ಫ್ರೆಂಡ್ಸ್, ನಾವು ಬೇಸಿಕ್ಕಾಗಿ ತಿಳ್ಕೊಬೇಕಿರುವಂಥ ಡೆಫಿನೇಷನ್ಗಳು ಈ ರೀತಿಯಾಗಿದ್ದವು. ಮುಂದಿನ ಒಂದು ಕ್ಲಾಸ್ನಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಆಧಾರ ಪ್ರತಿಜ್ಞೆಗಳು, ಈ ಒಂದು ಚಾಪ್ಟ್ರಲ್ಲಿ ಬರುವಂಥ ಎಕ್ಸಾಂಪಲ್ಗಳನ್ನು ಕೂಡ ಡಿಸ್ಕಸ್ ಮಾಡೋಣ. ಇಲ್ಲಿವರೆಗೂ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಮುಂದಿನ ಒಂದು ಕ್ಲಾಸ್ನಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೊ ಮಚ್.